ಈಗ ಬಿಹಾರದ ವಿಚಾರಕ್ಕೆ ಬರೋಣ. ಬಿಹಾರದಲ್ಲಿ ಈಗಾಗಲೇ ಚುನಾವಣೆ ಮತದಾನ ಅಂತ್ಯವಾಗಿದೆ. ಈಗ ಯಾರು ಸರ್ಕಾರವನ್ನು ಮಾಡ್ತಾರೆ, ರಚನೆ ಮಾಡ್ತಾರೆ ಅನ್ನುವಂಥದ್ದೇ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ NDA ಅವರು ನಾವು 140ರಿಂದ 160 ಸೀಟನ್ನು ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಮಹಾಗಠಬಂಧನ್ ಮಾತ್ರ ಈ ಎಕ್ಸಿಟ್ ಪೋಲ್ಗಳು ಏನೇ ಹೇಳಿ ಅಂತಿಮವಾಗಿ ಸರ್ಕಾರ ರಚನೆ ಮಾಡೋದು ನಾವೇ ಅಂತ ಹೇಳ್ತೇವೆ. ಹಾಗಾದರೆ ಅಸಲಿಗೆ ಬಿಹಾರದ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ? ಈ ಸ್ಟೋರಿನೆಲ್ಲವನ್ನೂ ಕೂಡ ವಿವರವಾಗಿ ಹೇಳ್ತೀನಿ ನೋಡಿ. ಬಿಹಾರ ಚುನಾವಣೆಯ ಫಲಿತಾಂಶವನ್ನ ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಅಂತಲೇ ಕರೆಯಲಾಗಿತ್ತು. ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿರೋ ಬಿಹಾರ ವಿಧಾನಸಭೆ ಚುನಾವಣೆಯ ಮತದಾನ ನಿನ್ನೆಯಷ್ಟೇ ಮುಗಿದಿದೆ. ಎರಡನೇ ಹಂತದ ಮತದಾನದ ಬಳಿಕ ಸಮೀಕ್ಷೆ ಹೊರಬಿದ್ದಿದ್ದು, ಎಲ್ಲಾ ಸಮೀಕ್ಷೆಗಳು NDA ಸರ್ಕಾರ ರಚನೆ ಖಚಿತ ಅಂತ ಹೇಳ್ತಿವೆ. ಮತದಾನೋತ್ತರ ಸಮೀಕ್ಷೆಗಳ ಪ್ರಕಾರ ಮಹಾಗಠಬಂಧನಕ್ಕೆ ಸೋಲು ಫಿಕ್ಸ್ ಎನ್ನಲಾಗ್ತಿದೆ. ಭಾರೀ ಕುತೂಹಲ ಮೂಡಿಸಿರೋ ಬಿಹಾರ ಮತಭೂಮಿಯಿಂದ TV9 ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಇನ್ನು ಕರ್ನಾಟಕದವರೇ ಆದ ಅನಿಲ್ ಹೆಗ್ಡೆ ಅವರು ಬಿಹಾರ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದಾರೆ. JDU ಪಕ್ಷದ ಮಾಜಿ ರಾಜ್ಯಸಭಾ ಸದಸ್ಯರಾಗಿರೋ ಅನಿಲ್ ಹೆಗ್ಡೆ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು, NDA ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಗಲೇ ಎಲ್ಲ ಎಕ್ಸಿಟ್ ಪೋಲ್ಗಳು ಸುಮಾರು 160 ತನಕ ಬರ್ಬೋದು NDA ಅಂತ ಹೇಳ್ತಾರೆ. NDA ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಕ್ಷದಲ್ಲಿ ವಾತಾವರಣ ಹೇಗಿದೆ ಸರ್? ಯಾವ ರೀತಿ ವಿಶ್ವಾಸ ಇದೆ? ನಾವು ಒಪಿನಿಯನ್ ಪೋಲ್ಸ್ ಬಗ್ಗೆ ನಮ್ಮ ಪಾರ್ಟಿ ಲೀಡರ್ಗಳು ಯಾವಾಗಲೂ ಕೂಡ ತಲೆ ಕೆಡಿಸ್ಕೊಂಡಿರುವುದಿಲ್ಲ. ಅವರ ಜವಾಬ್ದಾರಿ ಏನಿದೆ, ನಮ್ಮ ಪಾರ್ಟಿದು ಸರ್ಕಾರದಲ್ಲಿ ಜವಾಬ್ದಾರಿ ಏನಿದೆ ಅದನ್ನು ಮಾಡುವುದು, ಅದ್ರ ಬಗ್ಗೆ ಮಾತ್ರ ಅವರು ಅದರಲ್ಲಿ ನಿರತರಾಗಿರ್ತಾರೆ ಹೊರತು ಒಪಿನಿಯನ್ಸ್ ಪೋಲ್ಸ್ಗಳ ಬಗ್ಗೆ ಅಲ್ಲ. ಇಷ್ಟೇ ಅಲ್ಲ, ಮತದಾನೋತ್ತರ ಸಮೀಕ್ಷೆಯ ಫಲಿತಾಂಶ NDA ನಾಯಕರ ಸಂತೋಷಕ್ಕೆ ಕಾರಣವಾಗಿದೆ. ಆದರೆ ಕಾಂಗ್ರೆಸ್ ಮಾತ್ರ ಫಲಿತಾಂಶ ಬರೋವರೆಗೆ ಕಾಯಿರಿ ಅಂತ ಹೇಳ್ತಿದೆ. ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಮುನ್ನಡೆಯನ್ನ ಸಾಧಿಸಿದೆ. ಯಾವುದೇ ಒಂದರಲ್ಲೂ ಕೂಡ ಕಾಂಗ್ರೆಸ್ಸಿನ ಕಟಿಬಂಧನ್ ಯಾವುದೇ ಎಕ್ಸಿಟ್ ಪೋಲ್ ಅಲ್ಲಿ ಮುಂದೆ ಬಂದಿಲ್ಲ. ಅದೇ ರೀತಿಯಾಗಿ ಹರಿಯಾಣದಲ್ಲಿ ಎಕ್ಸಿಟ್ ಪೋಲು ಕಾಂಗ್ರೆಸ್ ಪರವಾಗಿ ಬಹಳ ಎಲ್ಲ. ಬ್ಯೂರೋ ರಿಪೋರ್ಟ್ TV9.